ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ನ್ಯೂಸ್ಗೆ ಸ್ವಾಗತ. ಮಾರುತಿನಗರದ ಆಂಜನೇಯ ಸ್ವಾಮಿ ದೇವಸ್ಥಾನದ ಹುಂಡಿ ಕಳ್ಳತನ. ನಗರದ ಮಾರುತಿನಗರದಲ್ಲಿ ಶುಕ್ರವಾರ ರಾತ್ರಿ ಆಂಜನೇಯ ದೇವಸ್ಥಾನದ ಚಾವಿ ಒಡೆದು ದೇವಸ್ಥಾನದ ಮೂರ್ತಿ ಮೇಲಿನ ಬೆಳ್ಳಿ ಆಭರಣಗಳು, ಹುಂಡಿಯಲ್ಲಿದ್ದ ಹಣ ದೋಚಿಕೊಂಡು ಹೋದ ಕಳ್ಳರು. ಸುಮಾರು 20 ಕೆಜಿ ಬೆಳ್ಳಿ, 10,000 ರೂಪಾಯಿ ಹುಂಡಿಯಲ್ಲಿ ಇರಬಹುದು ಎಂದು ಕಮಿಟಿಯವರು ತಿಳಿಸಿದ್ದಾರೆ. ಹೇಳ್ರಿ, ಏನಾಗೈತ್ರಿ? ಯಾವಾಗ ಆಗೈತ್ರಿ ಕಳುವಿದೆ? ಸರ್, ನಾನು ಬೆಳಿಗ್ಗೆ 5:45 ಬಂದು ಇಲ್ಲಿ ಕಸ ಹೊಡೆದು ಲೈಟ್ ಹಚ್ಚಿ ರೆಕಾರ್ಡ್ ಹಾಕಕ್ಕಂತೇಳಿ ಬಂದ್ರಿ. ಅಷ್ಟರೊಳಗಾಗಿ ಕಿಲಿ ಮುರಿದು ನೋಡಿದ್ರಿ. ಅದನ್ನು ಮುಟ್ಟಕ್ಕೆ ಹೋಗಲಿಲ್ಲ. ತಕ್ಷಣ ಓಡಿ ಹೋಗಿ ನಮ್ಮ ಪೂಜಾರ್ ಸರ್ ಅದಾರ, ಆಮೇಲೆ ನಮ್ಮ ಸರ್ ಅದ್ರಿ, ಅವ್ರಿಗೆಲ್ಲರಿಗೂ ವಿಷಯ ತಿಳಿಸಿದ ಆಮೇಲೆ ಎಲ್ಲರೂ ಬಂದು ನೋಡಿದ್ರಿ. ಇವೆಲ್ಲ ಒಳಗಿಂದು ಹೋಗಿ ಕಿಲಿ ಮುರಿದ್ರಿ. ಹೊರಗಿಂದ ಕಿಲಿ ಮುರಿದು ಒಳಗಿಂದ ಓಸು ದುಡ್ಡು, ಆಮೇಲೆ ಬೆಳ್ಳಿ, ಒಂದು 20 ತೊಲಿ ಬೆಳ್ಳಿ ಆಗ್ತೈತ್ರಿ. ಅವು ಸಾಮಾನು, ಹನುಮಂತ ದೇವ್ರ ಮೂರ್ತಿ ಮತ್ತು ಉಡ್ದಾರ, ಒಂದಿಷ್ಟು ಕಣ್ಬಟ್ಟು ಅವೆಲ್ಲ ಇದ್ದವು ರೀ. ಅವೆಲ್ಲವೂ ತೊಗೊಂಡೋಗ್ತಾರೆ. ಕ್ಯಾಮ್ರಾ ಇಲ್ಲನ್ರಿ? ಕ್ಯಾಮ್ರಾ ಇಲ್ಲ ಸರ್, ಕ್ಯಾಮ್ರಾ ಇಲ್ರಿ. ನಾವು ಇಲ್ಲಿ ಯಾರು ಬರೋದ್ರು ಬಿಡು ಹಂಗಾರ ಅಂತೇಳಿ ಬರೀ ಹಂಗೆ ಕೀಲಿ ಹಾಕಿ ಹೋಗ್ತಿದ್ವಿ. ಇದು ಒಮ್ಮೆ ಅಂದ್ರೆ ಮೊದ್ಲೇನು ಆಗಿತ್ತು ಇಲ್ಲಿ? ಈಗ ಒಂದು ವಾರದ ಹಿಂದೆ ಒಂದು ಆಗೈತೆ ಸರ್. ಈಗ 2ನೇ ಪ್ರಕರಣ ರೀ. ಹಾಂ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೇನ್ರಿ ಸರ್? ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರಿ? ಇದು ಮೊದಲನೇದಾಗಿಂದ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಿಲ್ರಿ. ಹಾಂ ರೀ. ಈಗ ಇದು 2ನೇ ಸಲ ಇವತ್ತೇನು ಆಯ್ತಲ್ರಿ, ಇದನ್ನ ಮಾತ್ರ ಪೊಲೀಸ್ ಕಂಪ್ಲೇಂಟ್ ಮಾಡ್ಯಾವ ಸರ್. ಎಲ್ಲ ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗ್ಯಾರ. ಅದು ರಿಸಲ್ಟ್ ಆಮೇಲೆ ಗೊತ್ತಾಗುತ್ತೆ. ತಮ್ಮ ಹೆಸರು ಅಜ್ಜರ? ನಮ್ಮ ಹೆಸರು ಶಂಕರಪ್ಪ ಪರ್ವತಪ್ಪ ಕಳೆ ನೋಡಿ.